ಮರಿಗೂಡ ತುಂಬ ಸಂತೋಷವಾಗಿದ್ಯಾ? ಹೌದು ಅಂಕಲ್. ಏನು ವಿಷಯ ಮರಿಗೂಡ? ಅಂಕಲ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ ನಂತರ ನಮ್ಮ ಭೂಮಿಯ ಬೆಲೆ ಡಬಲ್ ಆಗಿದೆ. ಹೌದಾ? ಹೌದು ಅಂಕಲ್, ನಮ್ಮ ಭೂಮಿಯ ಬೆಲೆ 2 ಕೋಟಿ ಬಾಳುತ್ತಿದೆ. ಮರಿಗೂಡ ಎಕರೆಗೆ 1 ಕೋಟಿನ ಅಥವಾ 2 ಕೋಟಿನ? ಅಂಕಲ್, ಎಕರೆಗೆ 1 ಕೋಟಿ. ನಂದು 2 ಎಕರೆ ಇದೆ, 2 ಕೋಟಿ ಬರ್ತದೆ ಅಂಕಲ್. ಮರಿಗೂಡ ಜಮೀನು ಮಾರಾಟ ಮಾಡುತ್ತಿದ್ದೀಯಾ? ಹೌದು ಅಂಕಲ್. ಮರಿಗೂಡ ಸ್ವಲ್ಪ ಯೋಚನೆ ಮಾಡು. ಯಾಕೆ ಅಂಕಲ್? ಮರಿಗೂಡ ನನ್ನ ಅನುಭವದ ಮಾತು ಹೇಳುತ್ತೇನೆ, ಕೇಳು. ಹೇಳಿ ಅಂಕಲ್. ಮರಿಗೂಡ ಎಕರೆಗೆ 1 ಕೋಟಿ ಕೊಟ್ಟರೆ ನಿಂದು 2 ಎಕರೆ ಇದೆ, 2 ಕೋಟಿ ಬರ್ತದೆ ಅಲ್ವಾ? ಹೌದು ಅಂಕಲ್. ಮರಿಗೂಡ ನೀನು ಬುದ್ಧಿವಂತ ಆಗಿ, ನಿನ್ನ ಮಗ ಬುದ್ಧಿವಂತ ಆಗಿ, ನಿನ್ನ ಸೊತೆ ಮರಿಗೂಡ ನೀನು ಬುದ್ಧಿವಂತ ಆಗಿದ್ದರೆ, ನಿನ್ನ ಮಗ ಬುದ್ಧಿವಂತ ಆಗಿದ್ರೆ ಸ್ವಲ್ಪ ತಲೆ ಓಡಿಸಿ 2 ಕೋಟಿ ಉಳಿಸಬಹುದು. ಹೆಂಗೆ ಅಂಕಲ್? ನಗರದಲ್ಲಿ ಬಾಡಿಗೆ ಬರೋ ಥರ ಮನೆ ತೆಗೆದುಕೊಂಡರೆ ಸಾಯಗಂಟ ಜೀವನ ಮಾಡಬಹುದು. ಜೊತೆಯಲ್ಲಿ ಬೇರೆ ಕಡೆ ಎಲ್ಲಾರ 1 ಎಕರೆ ಜಮೀನು ತೆಗೆದುಕೊಂಡರೆ ಒಳ್ಳೆಯದಾಗುತ್ತದೆ. ಮರಿಗೂಡ ನೀನು ದಡ್ಡ ಆಗಿ, ನಿನ್ನ ಮಗ ದಡ್ಡ ಆದರೆ 2 ಕೋಟಿ ಹಣ ಉಳಿಯೋದಿಲ್ಲ, ಎಲ್ಲ ಖರ್ಚಾಗುತ್ತದೆ. ಹೆಂಗೆ ಅಂಕಲ್ ಖರ್ಚಾಗುತ್ತದೆ? ಮರಿಗೂಡ ಒಂದು ಉದಾಹರಣೆ ಕೊಡುತ್ತೇನೆ, ಕೇಳು. ಹೇಳಿ ಅಂಕಲ್, ಕೇಳೋಣ. ಪಕ್ಕದ ಮನೇನ ಕಾರ್ ತಕೊಂಡ, ಪಕ್ಕದ ಮನೇನ ಬೈಕ್ ತಕೊಂಡ ಅಂತ ಮರಿಗೂಡ ನೀನು ನಿನ್ನ ಮಗ ಸೋಕಿ ಮಾಡಕ್ ಹೋದ್ರೆ 2 ಕೋಟಿ ಹಣ ಉಳಿಯೋದಿಲ್ಲ. ಮರಿಗೂಡ ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ಹೇಳಿ ಅಂಕಲ್. ಭೂಮಿ ಮಾರಿ ಹಣ ಕಳೆದುಕೊಂಡವರು ಬೆಂಗಳೂರು ನಗರದಲ್ಲಿ ಗಾರ್ಮೆಂಟ್ಸ್ ಮುಂದೆ, ಕಾರ್ಖಾನೆ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದಾರೆ. ಹೌದಾ ಅಂಕಲ್? ನಿಜ ಮರಿಗೂಡ. 5 ಬೆರಳು ಒಂದೇ ಸಮ ಇರೋದಿಲ್ಲ. ಎಲ್ಲರ ಮನೆಯಲ್ಲಿ ಮಗ ಸೊಸೆ ಒಂದೇ ಸಮ ಇರೋದಿಲ್ಲ. ನಮ್ಮ ಕೈಗೆ ಜಮೀನು ಮಾರಿದ ದುಡ್ಡು ಸಿಕ್ಕಂಗೆ ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಂಗೆ. ಜಮೀನು ಮಾರಾಟ ಮಾಡಿ ದುಡ್ಡು ತೆಗೆದುಕೊಂಡು ಸೋಕಿ ಮಾಡಿ ಖರ್ಚು ಮಾಡಿದ ಮೇಲೆ ನಾವು ಬೆಂಗಳೂರು ನಗರದಲ್ಲಿ ಕಾರ್ಖಾನೆ ಮುಂದೆ, ಅಪಾರ್ಟ್ಮೆಂಟ್ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡುವ ಪರಿಸ್ಥಿತಿ ಬರುತ್ತದೆ. ಅದಕ್ಕೆ ಹೇಳೋದು ಮರಿಗೂಡ, ಜಮೀನು ಮಾರಾಟ ಮಾಡಬೇಡ, ಸ್ವಲ್ಪ ಯೋಚನೆ ಮಾಡು. ಇನ್ನು ಕೆಲವರು ಜಮೀನು ಮಾರಾಟ ಮಾಡಿ ನಗರದಲ್ಲಿ ಬಾಡಿಗೆ ಬರೋ ಥರ ಮನೆ ತೆಗೆದುಕೊಂಡು ಮತ್ತು ಬೇರೆ ಕಡೆ ಜಮೀನು ತೆಗೆದುಕೊಂಡು ಉತ್ತಮ ಜೀವನ ಮಾಡುತ್ತಾರೆ. ಇನ್ನು ಕೆಲವರು ಜಮೀನು ಮಾರಿದ ದುಡ್ಡಿನಲ್ಲಿ ಸೋಕಿ ಮಾಡಿ ದುಡ್ಡು ಕಳೆದುಕೊಂಡು ಕಾರ್ಖಾನೆ ಮುಂದೆ, ಅಪಾರ್ಟ್ಮೆಂಟ್ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದಾರೆ. ಮರಿಗೂಡ ಒಂದು ಕಡೆಯ ಮಾತು ಹೇಳುತ್ತೇನೆ, ಕೇಳು. ಹೇಳಿ ಅಂಕಲ್, ಕೇಳುತ್ತೇನೆ. ಮರಿಗೂಡ ನಮ್ಮ ಮುಂದಿನ ಪೀಳಿಗೆಗೆ ಹಣ ಅಂತೂ ಸೇವ್ ಮಾಡೋಕ್ಕಾಗಲ್ಲ, ಆದರೆ ಜಮೀನಂತೂ ಕೊಡಬಹುದು. ಮುಂದಿನ ಪೀಳಿಗೆಗೆ ಜಮೀನು ಉಳಿಸೋಣ, ದುಡಿದು ತಿನ್ನೋಣ. ಹೌದು ಅಂಕಲ್, ನೀವು ಹೇಳೋದು ಕರೆಕ್ಟು.